ಸೀಡರ್ ಬೇ ಚೆರಿ ಇದೆ ಇಲ್ಲಿ ಲಾಂಗನ್ ಇದೆ, ಇದು ಬ್ಲಾಕ್ ಸಪೋಟಾ ಇದೆ, ಬ್ಲಾಕ್ ಸಪೋಟಾ ಇದೆ, ಜಿಲ್ಡಾರ್ ಚೆರಿ ಇದೆ, ಸ್ಟ್ರಾಬೆರಿ ಗೋವಾದಲ್ಲಿ ಯೆಲ್ಲೋ ಅಂತ ಸವಾರಾ ವೆರೈಟಿದು 7 ವರ್ಷದ ಗಿಡ. ಇದು ನಿಮಗೆ 40 ರಿಂದ 50 ಸಾವಿರ ಆಗುತ್ತೆ. ರೆಡಿ ಫ್ರೂಟ್ ಬರ್ತಾ ಇರೋ ಗಿಡ ನೋಡಿ ಸರ್. ಇದು ಬ್ರೆಜಿಲಿಯನ್ ಟ್ರೀ ಗ್ರೇಪು, ಇದು ಬ್ರೆಜಿಲಿಯನ್ ಟ್ರೀ ಗ್ರೇಪ್. ಇದು ಈ ಥರ ಇಷ್ಟೊಂದು ದೊಡ್ಡದು ಬರ್ತದೆ. ಇದು ಮೆಕಡೋಮಿಯಾ ನಮ್ಮ ಗಿಡದಲ್ಲಿ ಬಂದಿರೋದು. ಇದು ಒಂದು ಹಣ್ಣಿಗೆ 350 ರೂಪಾಯಿ ಇದೆ ಮಾರ್ಕೆಟಲ್ಲಿ ಸರ್. ಇದು ನಮ್ಮದು ಹೋಲ್ ನರ್ಸರಿದು ಒಂದು ಶೆಡ್ ನೆಟ್ ಹಾಕಿದ್ದೀವಿ. ಇಲ್ಲಿ ನಮ್ಮ ಹತ್ರ ಕನಿಷ್ಠ ಒಂದು 150 ವೆರೈಟಿ ಮೇಲೆ ಇದೆ. ಇದು ಬರೀ ಒಂದು ಲೈನಲ್ಲಿ ನಾನು ಹೇಳ್ತೀನಿ, ನೋಡ್ಕೊಳ್ಳಿ ಇಲ್ಲಿ ಎಷ್ಟು ವೆರೈಟಿ ಇದೆ ಅಂತ ಹೇಳ್ಬಿಟ್ಟು. ಒಂದು ಲೈನ್ದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ ಸರ್, ಇಲ್ಲಿ ನನ್ನ ಹತ್ರ ಇದು ಸೀಡರ್ ಬೇ ಚೆರಿ ಇದೆ. ಇಲ್ಲಿ ಸೀಡರ್ ಬೇ ಚೆರಿ ಇದೆ. ಆಮೇಲೆ ನಿಮಗೆ ಇದು ಬಂದು ಆರೆಂಜ್ ಇದೆ. ಇದು ಬಂದು ನಿಮಗೆ ರೈನ್ ಫಾರೆಸ್ಟ್ ಪ್ಲಮ್ ಇದೆ. ಇದಾದಮೇಲೆ ನಿಮಗೆ ಇಲ್ಲಿ ಲಾಂಗನ್ ಇದೆ. ಇದು ವೈಲೆಟ್ ಗೋವಾ ಅಂತಿದೆ ನೋಡಿ. ಇದು ಕೆಲ್ಡಂಗ್ ಅಂತ ಹೇಳ್ಬಿಟ್ಟು ನಿಮಗೆ ಇದು ಹಲಸಿನ ಹಣ್ಣು ಹೇಳ್ತೀವಿ, ಚಿಕ್ಕದು ಇದಿದೆ. ಹಾಂ, ಚಿಕ್ಕದು. ಆಮೇಲೆ ಇದು ಬ್ಲಾಕ್ ಸಪೋಟಾ ಇದೆ. ಬ್ಲಾಕ್ ಸಪೋಟಾ ಇದೆ. ಆ ಕಡೆ ನಿಮಗೆ ಮ್ಯಾಮಿ ಸಪೋಟಾ ಇದೆ. ಇದು ಲಾಂಗನಲ್ಲಿ ವೈಟ್ ಲಾಂಗನ್ ಇದೆ. ಮತ್ತು ಇಲ್ಲಿ ಮ್ಯಾಂಗೋಸ್ಟಿನಲ್ಲಿ ಗ್ರಾಫ್ಟೆಡ್ ಮ್ಯಾಂಗೋಸ್ಟಿನೂ ಇದೆ. ಮ್ಯಾಂಗೋಸ್ಟಿನಲ್ಲಿ ನೋಡಿ ಗ್ರಾಫ್ಟ್ ಆಗಿರೋದು ಇಲ್ಲಿದೆ. ಇದಾದಮೇಲೆ ಇಲ್ಲಿ ರಾಂಬುಟಾನು, ಗೋಲ್ಡನ್ ಕಲರ್ ರಾಂಬುಟಾನ್ ಇದೆ. ಇದು ನ್ಯೂ ವೆರೈಟಿ ಬಂದಿದೆ. ಇದು ಕೆಜಿಗೆ 10 ಬರ್ತದೆ, ಗೋಲ್ಡನ್ ರಾಂಬುಟಾನು. ಅದಾದಮೇಲೆ ಇದರಲ್ಲೇ ಇನ್ನೊಂದು ರೆಡ್ ಕಲರ್ದು ಇದರಲ್ಲಿ ದೊಡ್ಡ ಸೈಜ್ ಬರೋದಿದೆ. ಇದು 10 ಬರ್ತದೆ, ಕೆಜಿ 10 ಅಂತ. ಇದು ಹಾಂ, ಇದು ರೆಡ್ ಕಲರ್ ಇದೆ. ಇದಾದಮೇಲೆ ನಿಮಗಿಲ್ಲಿ ಲಾಂಗನಲ್ಲಿ ಪಿಂಗ್ ಪಾಂಗ್ ಇದೆ. ಇಲ್ಲಿ ಜಿಲ್ಡಾರ್ ಚೆರಿ ಇದೆ. ಇದು ಪೀಚ್ ಗಿಡ. ಅದಾದಮೇಲೆ ನೋಡಿ, ಇದು ಇಲ್ಲಿ ಆಸಾಮ್ ಲೆಮನ್ ತೆಗೆದುಬಿಟ್ಟಿದ್ದೀನಿ. ಇದು ಬಂದು ನಿಮಗೆ ರಿಯೋ ಗ್ರ್ಯಾಂಡ್ ಚೆರಿ ಗಿಡ. ಇದಿಲ್ಲ, ಇದು ಬೇರೆ ನಿಂಬೆಹಣ್ಣು ಬೋರ್ಡ್ ಇರೋದು. ಇದು ಬಂದು ನಿಮಗೆ ಸ್ವೀಟ್ ಸ್ಟಾರ್ ಫ್ರೂಟು. ಈ ಕಡೆದು ವಾಲ್ನಟ್ ಗಿಡ ಇರೋದು, ಅದೆಲ್ಲ ಸ್ವಲ್ಪ ಇನ್ನು ಚಿಗುರು ಬರ್ತಾ ಇದೆ. ಇಲ್ಲಿ ನಮ್ಮ ಹತ್ರ ಮಿಕ್ಕಿದ್ದು, ಇಲ್ಲಿ ನಮ್ಮ ಹತ್ರ J33 ಜಾಕ್ ಫ್ರೂಟ್ ಇದೆ. ಇಷ್ಟೊಂದು ಗಿಡ ಬರೀ ಒಂದು ಲೈನಲ್ಲಿದೆ, ಒಂದು ಗಿಡದಲ್ಲಿ. ನೀವು ನೋಡ್ಕೋಬೋದು ಇಲ್ಲಿ ಎಷ್ಟು ವೆರೈಟಿ ಇರ್ಬೋದು ಅಂತ ಹೇಳ್ಬಿಟ್ಟು. ತುಂಬ ಇದೆ. ಇದು ರಾಮಗಂಗಾ ಅಂತ ಸರ್, ಇದು ತೆಂಗಿನಕಾಯಿ. ಮತ್ತು ಇದೂ ಇದೆ. ಮತ್ತು ಇನ್ನು ಅಗರ್ವುಡ್ದು ನಮ್ಮ ಹತ್ರ ದೊಡ್ಡ ಪ್ಲ್ಯಾಂಟ್ ಅಗರ್ವುಡ್ ಇದೆ. ಇದು ಅಗರ್ವುಡ್ ಗಿಡ ಸರ್. ಇದು ಅಗರ್ವುಡಲ್ಲಿ ನಮ್ಮ ಹತ್ರ ಒಂದು 1000 ಗಿಡ ಇದೆ ನಮ್ಮ ಹತ್ರ. ಎಲ್ಲ ನೋಡಿ ಈ ಹೈಟ್ ಗಿಡ ಇದೆ. ಯಾರಾಗ ನಾವು ಬಂದರೆ ನಾವು ಭಾಳ ರೀಸನಬಲಲ್ಲಿ ಮಾಡಿ ನಾವು ಕೊಡ್ತೀವಿ. ಮತ್ತು ಅಡಿಕೆನೂ ನಮ್ಮ ಹತ್ರ ಇದೆ. ಅಡಿಕೆಯಲ್ಲಿ ತೀರ್ಥಹಳ್ಳಿ ಗೋಟ್ ಅಂತ ತೀರ್ಥಹಳ್ಳಿ ಇದೆ. ಮೆಕಡೋಮಿಯಾ ನಟ್ ಇದೆ. ಮೆಕಡೋಮಿಯಾ ನಟ್ಟು ನಮಗೆ 2-3 ಸಾವಿರ ಗಿಡ ಇದೆ. ಆಲಿವ್ ಪ್ಲ್ಯಾಂಟ್ ಇದೆ. ಮತ್ತು ನಮ್ಮ ಹತ್ರ ಒಂದು ಲಿಸ್ಟ್ ಇದೆ. ಲಿಸ್ಟು ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ನಿಮ್ಗೆ ಏನು ಬೇಕು ಎಲ್ಲ ಗಿಡ ನಮ್ಮ ಹತ್ರ ಸಿಗುತ್ತೆ. ಆರೆಂಜಲ್ಲಿ ಇದರಲ್ಲೆಲ್ಲ. ಮತ್ತು ಲೆಮನಲ್ಲಿ ಒಂದು 7-8 ವೆರೈಟಿ ಇದೆ. ಫಿಗ್ ಇದೆ, ಅಂಜೂರ ಇದೆ. ಅದು ಚಕೋತಾ ಗಿಡ. ಅದು ಹಾಂ, ಚಕೋತಾ ಗಿಡ. ಹೌದು. ಇದೆಲ್ಲ ಬ್ರೆಜಿಲಿಯನ್ ಟ್ರೀ ಗ್ರೇಪ್ ಅಂತ. ಇದು ರೆಡಿ ಕಾಯಿ ಬರ್ತಾ ಇರೋದು ಗಿಡ ಇದೆ, ಬರ್ತಾ ಇದೆ ಕಾಯ್ದು. ಇಲ್ಲೆಲ್ಲ ಬೇರೆ ಆಪಲ್ ಗಿಡದಲ್ಲಿ ದೊಡ್ಡ ಆಪಲ್ ಗಿಡ ಇದೆ ಇಲ್ಲಿ. ಮತ್ತು ರೆಡ್ ಎಮೆಂಡ್ ಗೋವಾ ಇದೆ. ಮತ್ತು ಹಲ್ಸಲ್ಲಿನೂ ನಿಮಗೆ ಚಿಕ್ಕವು ಹಲ್ಸು ಬರ್ತದೆ, ರುದ್ರಾಕ್ಷಿ ಹಲ್ಸ ಅದು. ಮತ್ತು ಹನಿ ಜಾಕ್ ಅಂತಿದೆ, ಇನ್ನೊಂದು ಶಂಕರ ಅಂತಿದೆ. ಇಲ್ಲಿ 4-5 ವೆರೈಟಿ ನೋಡಿ ಸರ್. ಇದು ಸ್ಟ್ರಾಬೆರಿ ಗೋವಾದಲ್ಲಿ ಯೆಲ್ಲೋ ಅಂತ. ಈ ಗಿಡದಲ್ಲಿ ನೋಡಿ ಸರ್ ಎಷ್ಟೊಂದಿದೆ. ಇದೆಲ್ಲ ಎಕ್ಸಾಟಿಕ್ ಫ್ರೂಟ್ಸು. ನೀವು ಬೇಕಾದಷ್ಟು ಕಾಯಿಗಳು ಬರ್ತದೆ, ತಿನ್ಬೋದು. ಸೀಬೆನೆ ತುಂಬ ಚೆನ್ನಾಗಿರ್ತದೆ. ಈ ಕಡೆ ತಿನ್ನು ನೋಡಿ, ಸ್ವಲ್ಪ ತುಂಬ ಚೆನ್ನಾಗಿರ್ತದೆ. ಇದು ಕಾಶ್ಮೀರ್ ಚೆರಿ ಇದೆ, ರಾಂಬುಟಾನ್ ಇದೆ, ಮತ್ತು ಮ್ಯಾಂಗೋಸ್ಟಿನ್ ಇದೆ, ಲಕ್ಷ್ಮಣ ಫಲ ಇದೆ, ಆಪಲ್ ಗಿಡ ಇದೆ. ಎಲ್ಲ ನಿಮಗೆ ಒಳ್ಳೆ ಫ್ರೂಟ್ಸ್ ಬರ್ತದೆ ಸರ್. ಇದೆಲ್ಲ ಇದು ಪಿಂಗ್ ಪಾಂಗ್ ವೆರೈಟಿ ಅಂತ ಲಾಂಗನ್. ಇದು ನೋಡಿ ಎಲ್ಲ ದೊಡ್ಡ ಗಿಡ. ಇದು ರೆಡಿ ಫ್ಲವರಿಂಗು ಫ್ರೂಟಿಂಗ್ ಇದೆ ನೋಡಿ. ಚಿಕ್ಕ ಗಿಡದಲ್ಲೇ ನಮ್ಮ ಹತ್ರ ಇದರ ದೊಡ್ಡ ಗಿಡ, ಚಿಕ್ಕ ಗಿಡ ಎಲ್ಲ ಸಿಗುತ್ತೆ. ಮತ್ತು ಇದರಲ್ಲಿ ವೈಟ್ ಸಪೋಟಾ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಸಪೋಟಾನು ಇದೆ. ಇದು ಬ್ಲ್ಯಾಕ್ ಸಪೋಟಾ ಗಿಡ. ಇದು ಬಂದು ಗ್ರೂಮಿ ಚಾಂಬಾ ಅಂತ. ಇದು ಕೂಡ ನಾಟ್ ಫಾರ್ ಸೇಲ್. ಇದು 14 ಫೀಟ್ ಇದೆ. ಇದು ಥೈಲ್ಯಾಂಡಿಂದ ಒಬ್ಬರು ತೊಗೊಂಡು ಬಂದು ಡೈರೆಕ್ಟ್ ಬೆಳೆಸಿರೋದು. ಇದು ಸೇಲ್ ಮಾಡೋದಿಲ್ಲ ಗಿಡ. ಇದು ಏನು ಸರ್ ವಿಶೇಷ? ಇದು ಸರ್ ಇದ್ರ ಫ್ರೂಟೇ ಡಿಫ್ರೆಂಟ್ ಸರ್. ಇದ್ರದ್ದು ಬಹಳ ಸ್ವೀಟ್ ಇರ್ತಾರೆ. ಮತ್ತು ನೋಡಲಿಕ್ಕೆ ನೀವು ಕೊಟ್ಟರೆ ಹಿಡ್ಕೊಂಡು ಕೈಯಲ್ಲಿ ಬರೀ ನೋಡ್ತಾನೆ ಇರ್ತೀರ. ಫ್ರೂಟ್ ಆ ಥರ ಇರ್ತದೆ. ಆ ಫ್ರೂಟ್ ಫ್ರೂಟ್ ಮೇಲೆ 3 ಎಲೆ ಇರ್ತದೆ. ರಿಯೋ ಗ್ರ್ಯಾಂಡ್ ಚೆರಿ ಇದೆಲ್ಲ ಈ ಥರ ಇರ್ತದೆ. ನೀವು ನೋಡ್ಕೊಂಡೇ ಇದ್ಬಿಡ್ತೀರ ಆ ಥರ. ಇದು ಲಾಂಗನಲ್ಲಿ ಇದು ವೈಟ್ ಲಾಂಗನ್. ಇದು ಜಬುಟಿಕಾಬಾ ಸಬಾರಾ ವೆರೈಟಿಯಲ್ಲಿ ದೊಡ್ಡ ಗಿಡಗಳಿದೆ, ಸಬಾರಾ ವೆರೈಟಿ ಅಂತ. ಇದೆಲ್ಲ 5 ವರ್ಷದ ಗಿಡ. ಇದು 4-5 ವರ್ಷದ ಗಿಡ. ಇದು ನಮ್ಮ ಹತ್ರ 5-10 ಗಿಡ ಇದೆ ನೋಡಿ. ಇದು ಬಂದು ನಿಮಗೆ ಇದು ಸಬಾರಾ ವೆರೈಟಿದು 7 ವರ್ಷದ ಗಿಡ. ಇದು ನಿಮಗೆ 40 ರಿಂದ 50 ಸಾವಿರ ಆಗುತ್ತೆ. ರೆಡಿ ಫ್ರೂಟ್ ಬರ್ತಾ ಇರೋ ಗಿಡ 50,000 ರೂಪಾಯಿ ಆಗುತ್ತೆ. ಇದು 50,000 ರೂಪಾಯಿ ರೇರ್ ಫ್ರೂಟ್. ಇದರಲ್ಲಿ ಫ್ರೂಟ್ ಬರ್ತದೆ 1 ಲಕ್ಷ ಇದೆ, 1.5 ಲಕ್ಷ ಇದೆ, 2 ಲಕ್ಷ ಇದೆ. ಡೆಲ್ಲಿಯಲ್ಲಿ 35 ಲಕ್ಷಕ್ಕೂ ತೊಗೊಂಡಿದ್ದಾರೆ. ಒಂದು ಇಂಪೋರ್ಟ್ ಆಗಿತ್ತು ಗಿಡ, ಅದು ಸೇಲಲ್ಲಿ ಎಕ್ಸಿಬಿಷನಲ್ಲಿ ಬಂದೀಗ ತೊಗೊಂಡಿದ್ದಾರೆ. ಇದನ್ನು ಸಬಾರಾದು. ಇದು ನಿಮಗೆ
ಒಂದು 15,000 ಆಗುತ್ತೆ, ಅದು 50,000 ಆಗುತ್ತೆ. ಏನು ಸರ್? ಒರಿಜಿನ್ ಎಲ್ಲಿದ್ದೀವಲ್ಲ? ಇದೆಲ್ಲ ಆಫ್ರಿಕಾ ಅದು ಸರ್, ಆಫ್ರಿಕಾ. ಆಫ್ರಿಕಾದು. ಇಲ್ಲಿ ರೆಡಿ ಫ್ರೂಟ್ ಬರ್ತಾ ಇದ್ರೆ ಸರ್ 7ನೇ ವರ್ಷದ ಗಿಡ, 7 ವರ್ಷ ನೀವು ಪ್ಯಾಕೆಟಲ್ಲಿ ಸಾಕಬೇಕಲ್ಲ. 7 ವರ್ಷ ಇಲ್ಲಿ ಪಕ್ಕದಲ್ಲಿ ಇದೆಯಾ? ಇಲ್ಲ ಇಲ್ಲ. ದುಡ್ಡು ಕೊಟ್ಟರೆ ಬಂದ್ಬಿಡ್ತದ 7 ವರ್ಷ? ಇಲ್ಲ. ಅಷ್ಟು ಬೆಳೆಸಿದ ಮೇಲೆ ಹಣ್ಣು ಬರೋದು ನೋಡಿ. ಇದರಲ್ಲಿ 2 kg ಕಾಯಿ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಕಾಯಿ ಬೇಕಾದ್ರೂ ತೋರಿಸ್ತೀನಿ. ಇದರಲ್ಲಿ ಈಗ ಹಾರ್ವೆಸ್ಟ್ ಮಾಡಿ ಇದು ಸೆಕೆಂಡ್ ಕ್ರಾಪ್ ಬಂದ್ಬಿಟ್ಟಿದೆ ಇದರಲ್ಲಿ ನೋಡಿ. ಇನ್ನೂ 1-2 ಫ್ರೂಟ್ ಅದರಲ್ಲಿ ಒಣಗಿರೋದು ಸಿಪ್ಪೆ ಇದೆ, ಅದರಲ್ಲಿ ಸಿಪ್ಪೆ ಇದೆ. ಮತ್ತು ಇದರಲ್ಲೆಲ್ಲ ನೋಡಿ, ನಾವು ಇದರಲ್ಲೆಲ್ಲ ಫ್ರೂಟ್ ಬರ್ತಾ ಇದೆ. ಇದೆಲ್ಲ ಕಡಿಮೆ ಇದೆ, ಎಲ್ಲ 15,000 ಈ ಥರ ಇದೆಲ್ಲ. ಇದೆಲ್ಲ ಈ ಥರ ಹಣ್ಣು ಬರ್ತದೆ, ಬ್ರೆಜಿಲಿಯನ್ ಟ್ರೀ ಗ್ರೇಪ್ ಅಂತ. ಇನ್ನು ನಿಮಗೆ ಹಣ್ಣು ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ನೋಡಿ ಹಣ್ಣು ಬರ್ತಾ ಇರೋದು ನೋಡಿ ಸರ್, ಇದು ಬ್ರೆಜಿಲಿಯನ್ ಟ್ರೀ ಗ್ರೇಪು. ಇದು ಬ್ರೆಜಿಲಿಯನ್ ಟ್ರೀ ಗ್ರೇಪ್. ಇದು ಈ ಥರ ಇಷ್ಟೊಂದು ದೊಡ್ಡದು ಬರ್ತದೆ. ಇದು ಮೆಕಡೋಮಿಯಾ, ನಮ್ಮ ಗಿಡದಲ್ಲಿ ಬಂದಿರೋದು ಮೆಕಡೋಮಿಯಾ. ಇದು ಬ್ರೆಜಿಲಿಯನ್ ಟ್ರೀ ಗ್ರೇಪು. ಈ ಥರ ಇದು ತುಂಬ ಸ್ವೀಟ್ ಹಣ್ಣು ಬರ್ತದೆ. ಇದು ನೋಡಿ, ಇದು ಹಣ್ಣನ್ನು ತಿಂದು ನೋಡಿ. ಅದು ಎಕ್ಸಾಕ್ಟಿವ್ ಫ್ರೂಟ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್. ಇದು ಒಂದು ಹಣ್ಣಿಗೆ 350 ರೂಪಾಯಿ ಇದೆ ಮಾರ್ಕೆಟಲ್ಲಿ. 350 ರೂಪಾಯಿ ಒಂದು ಹಣ್ಣಿಗೆ? ನನ್ನ ಹತ್ರ 6,000ಗೆ ನನ್ನ ಹತ್ರ ತಗೊಳ್ತಾ ಇದ್ದಾರೆ ಕೆಜಿಗೆ. ಇದು ಬ್ರೆಜಿಲಿಯನ್ ಟ್ರೀ ಗ್ರೇಪ್ ಅಂತ. ಗಿಡ ಇದೆ? ಹಾಂ, ಗಿಡ ಇದೆ. ನೀವು ಕೊಟ್ಟಿರ್ಬೋದಲ್ಲ ಇಲ್ಲಿ ಬ್ರೆಜಿಲಿಯನ್ ಟ್ರೀ ಗ್ರೇಪ್ ಇದೆ. ಇದು 350 ರೂಪಾಯಿ ಒಂದು ಗಿಡ ಇದೆ. 350 ರೂಪಾಯಿ ಇದು.